ನನ್ನೆಲ್ಲ ಆತ್ಮೀಯರೇ, ನಾವಿಂದು ಲಲಿತಾ ಸಹಸ್ರನಾಮದ 23ನೇ ನಾಮವಾಗಿರ್ತಕ್ಕಂತಹ ಪದ್ಮರಾಗ ಶಿಲಾದರ್ಶ ಪರಿಭಾವಿ ಕಪೋಲಭೂ ಎಂಬಂತಹ ನಾಮದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಪದ್ಮರಾಗ ಶಿಲಾದರ್ಶ ಪರಿಭಾವಿ ಕಪೋಲಭೂ ಅಂತಂದ್ರೆ ಪದ್ಮರಾಗ ರತ್ನದಿಂದ ಮಾಡಿರತಕ್ಕಂತಹ ಕನ್ನಡಿಯ ಪ್ರಕಾಶವನ್ನು ಕೂಡ ಮೀರಿಸುವಂತಹ ದಿವ್ಯವಾಗಿರತಕ್ಕಂತಹ ಕಾಂತಿಯ ಕಪೋಲಗಳನ್ನು ಹೊಂದಿದವಳು ಎಂಬುದಾಗಿ. ಶ್ರೀ ಲಲಿತಾಂಬಿಕೆಯ ಸೌಂದರ್ಯ ಹೇಳುವಂಥದ್ದು ಕೇವಲ ದೇಹ ಸೌಂದರ್ಯ ಅಲ್ಲ, ಅದೊಂದು ದಿವ್ಯವಾಗಿರತಕ್ಕಂತಹ ಚೇತನ, ಅದೊಂದು ತೇಜಸ್ಸು, ಅನುಗ್ರಹ ಮತ್ತು ಬ್ರಹ್ಮಾನಂದದ ಪ್ರತಿಬಿಂಬವಾಗಿರ್ತಕ್ಕಂಥದ್ದು. ಈ ನಾಮದಲ್ಲಿ ದೇವಿಯ ಕಪೋಲಗಳನ್ನ ದಿವ್ಯವಾಗಿರ್ತಕ್ಕಂತಹ ಕಾಂತಿಗೆ ಸಮಾನವಾಗಿ ವರ್ಣಿಸಲಾಗಿರ್ತಕ್ಕಂಥದ್ದು. ಪದ್ಮರಾಗ ರತ್ನ ಅಂತಂದ್ರೆ ಅದು ಅತ್ಯಂತ ಪ್ರಕಾಶಮಾನವಾಗಿರ್ತಕ್ಕಂತಹ ರತ್ನ. ಅದರಿಂದ ಮಾಡಿರ್ತಕ್ಕಂತಹ ಕನ್ನಡಿಯು ಕೂಡ ಅತ್ಯಂತ ಹೊಳೆಪಿನಿಂದ ಇರತಕ್ಕಂತಹದ್ದು. ಆದರೆ ಆ ಲಲಿತಾಂಬಿಕೆಯ ಕಪೋಲಗಳ ಕಾಂತಿಯ ಮುಂದೆ ಆ ದಿವ್ಯವಾಗಿರ್ತಕ್ಕಂತಹ ರತ್ನದಿಂದ ಮಾಡಿರ್ತಕ್ಕಂತಹ ಆ ಕನ್ನಡಿಯು ಕೂಡ ಅದರ ಪ್ರತಿಬಿಂಬವು ಕೂಡ ಮೀರಿಸ್ತಾ ಇತ್ತು, ಅದು ಕೂಡ ಕಲೆಗುಂದುತ್ತಾ ಇತ್ತು ಎಂಬುದಾಗಿ ಇಲ್ಲಿ ವರ್ಣಿಸುವಂತಹದ್ದು. ಇನ್ನು ಆಧ್ಯಾತ್ಮಿಕವಾಗಿರ್ತಕ್ಕಂತಹ ತಾತ್ವಿಕ ದೃಷ್ಟಿಯಿಂದ ಈ ನಾಮವನ್ನು ನೋಡಿದ್ರೆ, ಶ್ರೀವಿದ್ಯಾ ತಂತ್ರ ದೃಷ್ಟಿಯಿಂದ ನೋಡಿದಾಗ ಪದ್ಮರಾಗಮಣಿ ಅಂತಂದ್ರೆ ಸೂರ್ಯ ತತ್ವ, ತೇಜಸ್ಸು, ರಾಜಸ ಗುಣವನ್ನ ಹೊಂದಿರತಕ್ಕಂಥದ್ದು. ಕಪೋಲ ಅಂತಂದ್ರೆ ಇಡ ಮತ್ತು ಪಿಂಗಲ ನಾಡಿಗಳ ಸಮತೋಲನವನ್ನ ಹೇಳುವಂತಹದ್ದು. ಕನ್ನಡಿ ಅಂತಂದ್ರೆ ಅದು ಪ್ರತಿಬಿಂಬವನ್ನ ತೋರಿಸುವಂತಹದ್ದು. ಚೇರ್ತನದಲ್ಲಿ ಪ್ರತಿಬಿಂಬವನ್ನ ತೋರಿಸುವಂತಹ ಜ್ಞಾನ ಎಂಬಂತಹ ಒಂದು ಅರ್ಥವನ್ನು ಕೊಡುವಂತಹದ್ದು. ಇಂತಹ ಸೌಂದರ್ಯ ನೋಡಿ, ಚೇತನದಲ್ಲಿ ಪ್ರತಿಬಿಂಬವನ್ನು ತೋರಿಸುವಂತಹ ಜ್ಞಾನ ಎಂಬಂತಹ ಒಂದು ಅರ್ಥವನ್ನು ಕೊಡುವಂಥದ್ದು. ಅಂದರೆ ಲಲಿತಾಂಬಿಕೆಯ ಕಪೋಲಗಳು ಸೂರ್ಯ ಮತ್ತು ಚಂದ್ರ ತತ್ವಗಳ ಸಮನ್ವಯವಾಗಿರ್ತಕ್ಕಂತಹ ಪ್ರಕಾಶ, ಮತ್ತು ಆ ಪ್ರಕಾಶವು ಸಾಧಕನ ಅಂತರಂಗದಲ್ಲಿರುವಂತಹ ಅಜ್ಞಾನವನ್ನು ಕರಗಿಸುವಂತಹದ್ದು. ಆ ಸಾಧಕನು ತಾಯಿಯ ಸೌಂದರ್ಯವನ್ನು ಧ್ಯಾನಿಸುತ್ತಿರುವಾಗ ಅವನ ಮನಸ್ಸು ಸ್ಥಿರವಾಗುವಂತಹದ್ದು. ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರ್ಯಾದಿ ವಿಕಾರಿಗಳು ಕೂಡ ಶಮನವಾಗುವಂತಹದ್ದು. ಸೌಂದರ್ಯ ಲಹರಿಯಲ್ಲೂ ಕೂಡ ಭಗವತ್ಪಾದರು ಇದೇ ರೀತಿಯಾಗಿರ್ತಕ್ಕಂತಹ ಒಂದು ವರ್ಣನೆಯನ್ನು ಮಾಡುವಂತಹದ್ದು. ಲಲಿತಾಂಬಿಕೆಯ ಮುಖವೇ ಬ್ರಹ್ಮಾಂಡದ ಪ್ರತಿಬಿಂಬ ಎಂಬುದಾಗಿ, ಕಪೋಲದ ಅದರಲ್ಲೂ ಕೂಡ ಕಪೋಲಗಳ ಕಾಂತಿ ಎಂಬುದಾಗಿ ವರ್ಣನೆಯನ್ನು ಮಾಡುವಂಥದ್ದು. ಇಲ್ಲಿ ಕಾಂತಿ ಅಂತಂದ್ರೆ ಕರುಣೆ, ಸೌಮ್ಯತೆ, ಅನುಗ್ರಹದ ಪ್ರಕಾಶವನ್ನು ಹರಡುವಂತಹದ್ದು ಎಂಬುದಾಗಿ. ತಾಯಿಯ ಕಪೋಲವನ್ನು ನೋಡುವುದೇ ಸಾಧಕನಿಗೆ ಒಂದು ಧ್ಯಾನವಾಗಿರುವಂತಹದ್ದು. ಅದರಲ್ಲಿ ಮನಸ್ಸನ್ನು ಲೀನವಾದಾಗ ಅವನು ಸಹಜವಾಗಿ ಆನಂದದಲ್ಲಿ ತೇಲಾಳುವಂತಹದ್ದು. ಇದನ್ನ ನಾವು ಭಕ್ತಿಪೂರ್ವಕವಾಗಿರತಕ್ಕಂತಹ ಪೌರಾಣಿಕ ಕಥೆಯನ್ನು ಒಂದನ್ನು ನೋಡೋದಾದ್ರೆ, ಒಬ್ಬ ಮಹಾ ಸಾಧಕ ಹೇಳುವಂತಹವನು ಆ ಜಗನ್ಮಾತೆಯ ಕುರಿತು ನಿರಂತರವಾಗಿ ತಪಸ್ಸನ್ನು ಆಚರಣೆ ಮಾಡ್ತಾನೆ. ಯಾಕೆ ಅಂತಂದ್ರೆ ಆ ಜಗನ್ಮಾತೆಯ ದರ್ಶನ ಮಾಡಬೇಕು ಅಂತ ಒಂದು ಇಚ್ಛೆಯನ್ನು ಹೊಂದಿಕೊಂಡು ಈತನ ನಿರಂತರವಾಗಿರ್ತಕ್ಕಂತಹ ತಪಸ್ಸಿಗೆ ಒಮ್ಮೆ ಆ ಜಗನ್ಮಾತೆ ಹೇಳುವಂಥದ್ದು ಪ್ರತ್ಯಕ್ಷವಾಗ್ತಾಳೆ. ಪ್ರತ್ಯಕ್ಷ ಆಗ್ತಾ ಇದ್ದಾಗಿ ಆತನ ದೃಷ್ಟಿ ಹೇಳುವಂಥದ್ದು ಜಗನ್ಮಾತೆಯ ಕಪೋಲದ ಕಡೆಗೆ ಹೋಗುವಂಥದ್ದು. ಆ ಕ್ಷಣದಲ್ಲಿ ಆ ಸೂರ್ಯರಂತೆ ಪ್ರಕಾಶಮಾನವಾಗಿ ಕಾಣಿಸ್ತಾ ಇತ್ತು. ಕಣ್ಣು ಮುಚ್ಚಿದರೂ ಕೂಡ ಆತನಿಗೆ ಆ ಬೆಳಕು ಹೇಳುವಂಥದ್ದು, ಕಪೋಲದಿಂದ ಬರ್ತಾ ಇರತಕ್ಕಂತಹ ಹೊಳಿತಾ ಇರತಕ್ಕಂತಹ ತೇಜಸ್ಸು, ಬೆಳಕು ಹೇಳುವಂಥದ್ದು ಕಣ್ಣು ಮುಚ್ಚಿದರೂ ಕೂಡ ಅಂತರಂಗದಲ್ಲಿ ಕಾಣಿಸ್ತಾ ಇತ್ತು. ಅವನು ಹೇಳ್ತಾನೆ, ಅಮ್ಮ, ನಿನ್ನ ಕಪೋಲಗಳ ಕಾಂತಿ ನನ್ನ ಅಂತರಂಗವನ್ನು ಕರಗಿಸ್ತಾ ಇದೆ. ನನ್ನ ಅಹಂಕಾರ, ದುಃಖ, ಭಯ ಎಲ್ಲಗಳು ಕೂಡ ಕರಗಿ ಹೋಗ್ತಾ ಇರುವಂತಹದ್ದು ಎಂಬುದಾಗಿ ಹೇಳ್ತಾನೆ. ಆಗ ಆ ಜಗನ್ಮಾತೆ ತಾಯಿ ನಗುತ್ತಾ ಹೇಳ್ತಾಳೆ, ಇದು ನನ್ನ ಸೌಂದರ್ಯ ಅಲ್ಲ, ಇದು ನಿನ್ನೊಳಗಿನ ಚೈತನ್ಯದ ಪ್ರತಿಬಿಂಬ ಎಂಬುದಾಗಿ. ಕನ್ನಡಿ ಅಂತಂದ್ರೆ ಏನು? ಕನ್ನಡಿ ಅಂತಂದ್ರೆ ಪ್ರತಿಬಿಂಬವನ್ನು ತೋರಿಸುವಂತಹದ್ದು. ಆ ಜಗನ್ಮಾತೆ ಹೇಳುವಂಥದ್ದು ನಮ್ಮೊಳಗೆ ಇದ್ದಾಳೆ, ಇದು ನನ್ನ ಸೌಂದರ್ಯ ಅಲ್ಲ, ಇದು ನಿನ್ನೊಳಗಿನಿರ್ತಕ್ಕಂತಹ ದಿವ್ಯವಾಗಿರ್ತಕ್ಕಂತಹ ಚೈತನ್ಯದ ಪ್ರತಿಬಿಂಬ ಎಂಬುದಾಗಿ ಆ ಜಗನ್ಮಾತೆ ಆ ಸಾಧಕನಿಗೆ ಆ ಸಮಯದಲ್ಲಿ ಹೇಳುವಂತಹದ್ದು. ಹಾಗೆ ಹೇಳ್ತಾಳೆ, ಈ ನಾಮದ ಪದ್ಮರಾಗ ಶಿಲಾದರ್ಶ ಪರಿಭಾವಿ ಕಪೋಲ ಭೂಹು ಎಂಬಂತಹ ನಾಮದ ಅಂತರಾರ್ಥವೇ ಇದಾಗಿರತಕ್ಕಂಥದ್ದು ಎಂಬುದಾಗಿ ಆ ಜಗನ್ಮಾತೆ ಹೇಳುವಂತಹದ್ದು. ಇನ್ನು ಈ ನಾಮದ ಸಾಧನಾತ್ಮಕವಾಗಿರ್ತಕ್ಕಂತಹ ಫಲಗಳು ಏನು? ಈ ನಾಮವನ್ನು ನಿತ್ಯವಾಗಿ ಪಠಿಸಿದಾಗ, ನಾಮಮಂತ್ರವನ್ನು ಜಪವನ್ನು ಮಾಡಿದಾಗ ಯಾವ ರೀತಿಯಾಗಿರ್ತಕ್ಕಂತಹ ಫಲಪ್ರಾಪ್ತಿ ಆಗ್ತದೆ ಎಂಬುದನ್ನು ವಿಚಾರ ಮಾಡಿದರೆ, ಮನಸ್ಸಿನ ಅಶಾಂತಿ ಹೇಳುವಂಥದ್ದು ದೂರವಾಗುವಂಥದ್ದು, ಮುಖದಲ್ಲಿ ತೇಜಸ್ಸು ಹೇಳುವಂಥದ್ದು ಬೆಳಗುವಂಥದ್ದು, ಆಕರ್ಷಕ ವ್ಯಕ್ತಿತ್ವ ಹೇಳುವಂಥದ್ದು ಉಂಟಾಗುವಂಥದ್ದು, ಮಾತಿನಲ್ಲಿ ಮಾಧುರ್ಯತೆ ಹೇಳುವಂಥದ್ದು ಬರುವಂಥದ್ದು, ಸೌಂದರ್ಯ ಮಾತ್ರವಲ್ಲ ಆಂತರಿಕವಾಗಿರತಕ್ಕಂತಹ ಶುದ್ಧತೆ,
ಹೆಚ್ಚುವಂತಹದ್ದು. ವಿಶೇಷವಾಗಿ ಶುಕ್ರವಾರ ಅಥವಾ ಪೂರ್ಣಿಮಾ ಅಥವಾ ದಿವ್ಯವಾಗಿರ್ತಕ್ಕಂತಹ ದೀಪವನ್ನು ಹಚ್ಚಿ ಧ್ಯಾನವನ್ನು ಮಾಡುವಂತಹ ಸಮಯದಲ್ಲಿ ಈ ನಾಮದ ಜಪ ಹೇಳುವಂಥದ್ದು ಅತ್ಯಂತ ಫಲಪ್ರದವಾಗಿರ್ತಕ್ಕಂತಹದ್ದು. ಶ್ರೀವಿದ್ಯಾ ರಹಸ್ಯದಲ್ಲಿ ಶ್ರೀಚಕ್ರದಲ್ಲಿ ಈ ನಾಮವು ಅನಾಹತ ಮತ್ತು ವಿಶುದ್ಧಿ ಚಕ್ರಗಳ ಮಧ್ಯದ ಸೌಂದರ್ಯ ತತ್ವವನ್ನು ಸೂಚಿಸುವಂತಹದ್ದು ಎಂಬುದಾಗಿ ಹೇಳುವಂಥದ್ದು. ಅಲ್ಲಿ ಸೌಂದರ್ಯ ಅಂತಂದ್ರೆ ರೂಪ ಅಲ್ಲ, ಕಾಂತಿಯೇ ಶಕ್ತಿಯಾಗಿರ್ತಕ್ಕಂತಹದ್ದು, ಶಕ್ತಿಯೇ ಜ್ಞಾನವಾಗಿರತಕ್ಕಂತಹದ್ದು. ಲಲಿತಾಂಬೆಯ ಕಪೋಲಗಳ ಕಾಂತಿ ಅಂದರೆ ಸಾಕ್ಷಾತ್ ಪರಬ್ರಹ್ಮನ ಪ್ರಕಾಶವಾಗಿರತಕ್ಕಂತಹದ್ದು. ಒಟ್ಟಾರೆಯಾಗಿ ಪದ್ಮರಾಗ ಶಿಲಾದರ್ಶ ಪರಿಭಾವಿ ಕಪೋಲಭೂಹು ಎಂಬಂತಹ ನಾಮವು ಕೇವಲ ಸೌಂದರ್ಯ ಅಲ್ಲ, ಚೈತನ್ಯದ ಸೂಚನೆ ಆಗಿರತಕ್ಕಂಥದ್ದು, ಕರುಣೆಯ ಪ್ರತೀಕವಾಗಿರತಕ್ಕಂತಹದ್ದು, ಅನುಗ್ರಹದ ಪ್ರಕಾಶವಾಗಿರತಕ್ಕಂತಹದ್ದು, ಸಾಧಕನ ಅಂತರಂಗವನ್ನ ಶುದ್ಧೀಕರಣ ಮಾಡುವಂತಹದ್ದು, ತಾಯಿಯ ಸೌಂದರ್ಯವನ್ನು ಧ್ಯಾನಿಸಿದಷ್ಟು ನಮ್ಮೊಳಗಿನ ಅಂಧಕಾರ ಹೇಳುವಂತಹದ್ದು ಕರಗುವಂತಹದ್ದು, ಅವಳ ಕಪೋಲಗಳ ಕಾಂತಿ ನಮ್ಮ ಜೀವನದ ದಾರಿಯನ್ನು ಬೆಳಗಿಸುವಂತಹ ದಿವ್ಯವಾಗಿರತಕ್ಕಂತಹ ದೀಪವಾಗಿರತಕ್ಕಂತಹದ್ದು. ಇದುವರೆಗೆ ಅನೇಕ ನಾಮಗಳು ಭಗವತಿಯ ಮುಖ ಕಮಲದ ವರ್ಣನೆಯನ್ನು ಮಾಡುವಂತಹದ್ದು, ಆಕೆಯ ಸೌಂದರ್ಯದ ವರ್ಣನೆ ಮಾಡಿರ್ತಕ್ಕಂತಹದ್ದು, ಆಕೆಯ ಧ್ಯಾನ ಸ್ವರೂಪವನ್ನು ಮಾಡಬೇಕಾದ ಯಾವ ರೀತಿಯಾಗಿ ಧ್ಯಾನವನ್ನು ಮಾಡಬೇಕು ಅಂತದ್ದು ವರ್ಣನೆ ಮಾಡುವಂಥದ್ದು. ನನ್ನೆಲ್ಲ ಮಿತ್ರರೇ, ಇದುವರೆಗಿನ ಭಾವಾರ್ಥವನ್ನು ನೀವು ಕೇಳಿದ್ದೀರಿ. ಈ ಭಾವಾರ್ಥವನ್ನು ಕೇಳಿದಾಗ ಒಟ್ಟಾರೆಯಾಗಿ ಒಂದು ಸಾರಾಂಶ ಹೇಳುವಂಥದ್ದು ಬರ್ತಾ ಇದೆ. ಇದರಲ್ಲಿ ಯಾವ ರೀತಿಯಾಗಿರುತ್ತಂದ್ರೆ, ಭಗವತಿಯ ಧ್ಯಾನವನ್ನು ನಾವು ಯಾವ ರೀತಿಯಾಗಿ ಮಾಡಬೇಕು, ಭಗವತಿಯ ಧ್ಯಾನವನ್ನು ನಾವು ಯಾವ ರೀತಿಯಾಗಿ ಮಾಡಿದಾಗ ನಮಗೆ ಭಗವತಿಯ ಸಾಕ್ಷಾತ್ಕಾರ ಆಗಲಿಕ್ಕೆ ತುಂಬಾ ಸರಳವಾಗ್ತದೆ ಎಂಬಂತಹ ಈ ಅನೇಕ ಹಿಂದೆ ಬಂದಿರತಕ್ಕಂತಹ ಇದುವರೆಗೆ ಬಂದಿರತಕ್ಕಂತಹ ನಾಮಗಳ ಭಾವಾರ್ಥದಲ್ಲಿ ಕೂಡಿರ್ತಕ್ಕಂಥದ್ದು. ನಿಮಗೆ ಯಾರಿಗಾದರೂ ಕೂಡ ಈ ಭಾವಾರ್ಥದಿಂದಾಗಿ ಯಾವ ರೀತಿಯಾಗಿ ಭಗವತಿಯ ದಿವ್ಯ ಸ್ವರೂಪವನ್ನು ಧ್ಯಾನಿಸಬೇಕು ಹೇಳುವಂತಹ ಒಂದು ಕಲ್ಪನೆ ಬಂದಿದೆ ಅಂತ ಹೇಳಾದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಅನ್ನು ಮಾಡಿ ಹೇಳಿ. ಒಂದು ವೇಳೆ ನಿಮಗೆ ಆ ರೀತಿಯಾಗಿರ್ತಕ್ಕಂತಹ ಕಲ್ಪನೆ ಬರಲಿಲ್ಲ, ಈ ನಾಮಗಳ ಭಾವಾರ್ಥವನ್ನೆಲ್ಲವನ್ನು ಕೇಳಿದ ಮೇಲೂ ಅಂತಂದ್ರೆ 1ನೇ ನಾಮದಿಂದ 23ನೇ ನಾಮದವರೆಗೆ ಎಲ್ಲ ಭಾವಾರ್ಥವನ್ನು ಕೇಳಿದ ಮೇಲೂ ನಿಮಗೆ ಇದರ ಭಗವತಿಯ ದಿವ್ಯವಾಗಿರ್ತಕ್ಕಂತಹ ಸ್ವರೂಪದ ಧ್ಯಾನವನ್ನು ಯಾವ ರೀತಿಯಾಗಿ ಮಾಡಬೇಕು ಹೇಳುವಂತಹ ಕಲ್ಪನೆ ಬರಲಿಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಅದರ ಬಗ್ಗೆ ತಿಳಿಸಿಕೊಡಿ ಹೇಳುವಂಥದ್ದನ್ನು ಹೇಳಿ. ಮುಂದಿನ ದಿನದಲ್ಲಿ ನಾನು ಖಂಡಿತವಾಗಿ ಇದನ್ನು ತಿಳಿಸಿಕೊಡ್ತೇನೆ. ಇಂತಹ ಅತ್ಯದ್ಭುತವಾಗಿರ್ತಕ್ಕಂತಹ ದಿವ್ಯವಾಗಿರ್ತಕ್ಕಂತಹ ಲಲಿತಾ ಸಹಸ್ರನಾಮದ ಭಾವಾರ್ಥವನ್ನ ಎಲ್ಲರೂ ತಿಳಿದುಕೊಳ್ಳುವಂತಾಗಲಿ. ಹಾಗಾಗಿ ಈ ವಿಡಿಯೋವನ್ನ ಅತಿ ಹೆಚ್ಚಿನದಾಗಿ ಶೇರ್ ಮಾಡಿ ಎಂಬುದಾಗಿ ಹೇಳ್ತೇನೆ. ಮತ್ತು ನಾವೆಲ್ಲರೂ ಕೂಡ ಸರ್ವ ಸೌಭಾಗ್ಯದಾಯಕವಾಗಿರ್ತಕ್ಕಂತಹ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗದಲ್ಲಿ ಪಾಲ್ಗೊಂಡು ಆ ಭಗವತಿಯ ದಿವ್ಯವಾಗಿರ್ತಕ್ಕಂತಹ ಕಾಂತಿಯಿಂದಾಗಿ ನಮ್ಮ ಜೀವನದ ದಾರಿಯನ್ನು ಬೆಳಗಿಸುವಂತಹ ದಿವ್ಯ ದೀಪವನ್ನು ಪಡೆಯೋಣ ಎಂಬುದಾಗಿ ಹೇಳ್ತೇನೆ. ನಮಸ್ಕಾರ.